ಇವತ್ತು ನನ್ನ ಫ್ರೆಂಡ್ ಯಾವ್ದೋ ಗದ್ದೆ ಕರ್ಕೊಂಡ್ಬಿಟ್ಟು ಎಳ್ನೀರು ಕುಡಿಸ್ತವನೆ. ಸೊ ಗೈಸ್, ಇವತ್ತು ಬೆಳಿಗ್ಗೆ ರೆಡಿಯಾಗಿ ಕಾಲೇಜ್ಗೆ ಅಂತ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಡೌನ್ ಗಂಟ ಕಂಪ್ನಿ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ. ಸೊ ಬಸ್ ಸ್ಟಾಪ್ ಇಂದ ಕಾಲೇಜಿಗೆ ಬಂದು ಯಾವ್ದಾವ್ದೋ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಮತ್ತೆ ಊರಿಗೆ ಅಂತ ರಿಟರ್ನ್ ಬರ್ಬೇಕಾದ್ರೆ ಈ ಗಾಡಿನ ನನ್ನ ಫ್ರೆಂಡ್ ಮುಂಚೆನೆ ಓಡಿಸಿದಂತೆ. ಅಲ್ಲ ಗುರು, ಗಾಡಿ ಮೇಲೆ ಕುತ್ಕೊಂಡೆ ಕಾಲಿಟ್ಟದಲ್ಲೋ ಗೊತ್ತಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಡ್ರಿ. ಸುಮ್ನೆ ಯಾಕೆ ಬೇಜಾರ್ ಮಾಡೋದು ಅಂತ ಬಸ್ ಹತ್ತಿ ನಮ್ಮ ಊರಿಗೆ ಬಂದಿಲ್ದೆ. ಬಸ್ ಇಳಿದ ತಕ್ಷಣ ನನಗೋಸ್ಕರ ನನ್ನ ಫ್ರೆಂಡ್ ವೇಟ್ ಮಾಡ್ಕೊಂಡು ನಿಂತಿದ್ದ. ಇವತ್ತು ನಾವು ನನ್ನ ಫ್ರೆಂಡ್ ಅವ್ರ ತೋಟಕ್ಕೆ ಹೋಗ್ತಿದೀವಿ. ಯಾಕಂದ್ರೆ ನಮ್ಮ ಹುಡುಗ ಈ ವಯಸ್ಸಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡ್ತವನೆ. ಅದೇನಂದ್ರೆ ಒಂದಲ್ಲ ಎರಡಲ್ಲ ಗುರು, 2,000 ಬದನೆಗಳನ್ನ ಇಟ್ಟವನೆ. ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಕಾಲುವೆ ನೀರ್ ನಿಂತಾಗ ಮತ್ತೆ ಮಳೆ ಬರ್ದಿದಾಗ ನಮ್ ಕಣ್ಮುಂದೆ ನಾವ್ ನೆಟ್ಟಿರೋ ಗಿಡ ಒಣಗೋಗ್ತಾ ಇದ್ರೆ ನಿಂತ್ಕೊಂಡ್ ನೋಡಕ್ಕಾಗುತ್ತಾ? ಎಷ್ಟ್ ಜನಕ್ಕೆ ಈ ತರ ಒಂದ್ ಫೀಲ್ ಆಗಿದೆ ಅನ್ನೋ ಕಮೆಂಟ್ ಮಾಡಿ. ನಾವು ತಿಳ್ಕೊಂಡು ಎಷ್ಟ್ ಜನ ರೈತರ ಮಕ್ಳುಗಳು ವಿಡಿಯೋ ನೋಡ್ತಿದೀರಾ ಅಂತ. ನನ್ನ ಫ್ರೆಂಡ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ ಕೀನ ಮರ್ತ್ಬಿಟ್ಟು ಬಂದವನು. ಅದಕ್ಕೆ ಮತ್ತೆ ಮನೆಗೆ ಹೋಗಿ ಮತ್ತೆ ಎತ್ಕೊ ಬಂದು. ಅಫ್ಕೋರ್ಸ್ ಹಳ್ಳಿ ಸೈಡ್ ತೋಟಕ್ಕೆ ಬಂದಾಗ ಯಾವ್ದಾರ ಹಣ್ಣು ಅಂತ ಸಿಗ್ಲೇಬೇಕು. ಅದ್ರಲ್ಲಂತೂ ಇದಂತೂ ಮಾವಿನಕಾಯಿ ಸೀಸನ್. ಕೇಳ್ಬೇಕಾ? ಬಿತ್ತಿ ಅಂದ್ರೆ ಸಾಕು ನಮ್ಗೂ ಇರ್ಲಿ ಮನೆಗೂ ಇರ್ಲಿ ಅಂತಾನೆ. ಕಾಲುವೆಯಿಂದ ಮೋಟರ್ ಹಾಕಿ ನೀರ್ ತೆಗಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಆಗ್ಲಿಲ್ಲ. ಬಿಸಿಲು ಮಾತ್ರ ತಲೆಗೆ ಹೊಡಿತಿತ್ತು. ಅದಕ್ಕೆ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡು. ಇದು ನಮ್ಮ ಕೊನೆಯ ಪ್ರಯತ್ನ. ಇದ್ರಲ್ಲೂ ನಾವು ಫೇಲ್ ಆಗ್ಬಿಟ್ಟು ಯಾರ ಈ ಟೈಮಲ್ಲಿ ಕಾಲುವೆ ನೀರ್ ನಿಲ್ಸಿದ್ರೋ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಚೆನ್ನಾಗಿ ಬೈಕೊಂಡಿದೀವಿ. ಸ್ವಿಚ್ ಆನ್ ಮಾಡ್ದೋ, ಆದ್ರೆ ನೀರೇ ಬರ್ಲಿಲ್ಲ. ಅಷ್ಟೊಂದೆಲ್ಲ ಪ್ರಯತ್ನ ಮಾಡಿ ಸುಸ್ತಾಗಿದ್ದು ನಾನು ಪಕ್ಕದಲ್ಲಿ ಇದ್ದಿದ್ದು ಎಳ್ನೀರ್ ಮರದಲ್ಲಿ ಒಂದ್ ಎಳ್ನೀರ್ ಕಿತ್ಕೊಂಡು ಎಳ್ನೀರ್ ಕುಡಿತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಮಕ್ಕ ನೋಡಿದೆ. ಎಳ್ನೀರ್ ಫುಲ್ ಸಪ್ಸಪ್ಪೆ. ಸೊ ಫೈನಲಿ ನಮ್ಮ ಫ್ರೆಂಡ್ಸ್ ಜೊತೆ ಬಂದು ಕಾಫಿ ಕುಡಿತಾ ಕಾಫಿ ಜೊತೆಗೆ ಇವತ್ತೊಂದು ಡೇನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬಾಯ್.